ಬಂದಿಲ್ಲ ನಾನು ಅಂತ ಬಹುಶಃ ಈಗಿರೋ ಶಾಸಕರಾದಂಥ ರೇವಣ್ಣವರು, ಹೇಮಂಜು ಅವರು, ಬೇಲೂರು ಸುರೇಶ್ ಅಣ್ಣವರು ಅವ್ರ ಬಗ್ಗೆ ಮಾತಾಡಿರ್ಬೋದು. ಯಾಕಂದರೆ ನಾನು ಮಾಜಿ ಶಾಸಕ, ಅವ್ರ ಮನೆಗಳು ಬೆಂಗಳೂರಲ್ಲಿರೋ ಅಂಥದ್ದು. ಅವ್ರ ನಾಯಕರುಗಳ ಬಗ್ಗೆ ಮಾತಾಡಿರ್ಬೋದು. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಶಾಸಕನಾದ್ಮೇಲೆ ಬೆಂಗಳೂರಲ್ಲಿ ಮನೆ ಮಾಡಿದ್ರೆ ಯೋಚನೆ ಮಾಡಬೇಕು. ವೃತ್ತಿ ಇರುತ್ತೆ, ಸಂಸಾರ ಇರುತ್ತೆ, ನಮ್ಮ ಸಾಮಾಜಿಕ ಚಟುವಟಿಕೆ ಇರುತ್ತೆ. ಹಾಗಾಗಿ ಕ್ಷೇತ್ರದಲ್ಲಿ ನೀನು ಎಷ್ಟು ದಿನ ಇರ್ತೀಯ ಅನ್ನೋದು ಮುಖ್ಯ ಅಲ್ಲ, ಕ್ಷೇತ್ರದ ಜನರಿಗೆ ನೀನು ಎಷ್ಟು ಕೆಲಸ ಮಾಡ್ತೀಯ ಅನ್ನೋಂಥದ್ದು ಸಾರ್ವಜನಿಕದಲ್ಲಿ ಮುಖ್ಯವಾಗಿರೋವಂಥದ್ದು. ಅವ್ರು ಬಿಸಿ ರಕ್ತ ಪಾಪ ಮಾತಾಡಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ, ಜನರ ಪರವಾಗಿ ಕೆಲಸ ಮಾಡಲಿ ಅಂತ ಅಷ್ಟೇ ವಿನಂತಿ ಮಾಡಿರೋದು. ನಾನು ಅವ್ರ ಬಗ್ಗೆ ಇಲ್ಲಿ ತನಕ ಟಿಕೆಟ್ ಈಗ ಮೈತ್ರಿಲಿ ನಾನು ಕೆಲಸ ಮಾಡಿ ಅಂತ ಯಾಕೆ ವಿನಂತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಅವ್ರಿಗೆ NDA ಅಲಯನ್ಸ್ ಅಂತಿದೆ, ಅವ್ರೇನಾದ್ರು ಕೆಲಸ ಮಾಡಿದ್ರೆ ಜನರ ಆಕ್ರೋಶಕ್ಕೆ ಸಮಸ್ಯೆ ಆದರೆ ನಾಳೆ ನಾನು ಕ್ಯಾಂಡಿಡೇಟ್ ಆಗ್ತೀನಿ. ಆವಾಗ ಅವರ ಏನು ಒಂದು ನೆಗೆಟಿವಿಟಿ ಇದೆ, ಅವರ ಅಸಮರ್ಪಕತೆ ನನ್ನ ಮೇಲೆ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತಿರೋದು. ಅವ್ರು ಕೆಲಸ ಮಾಡಿ ಅವರನ್ನು ವಾಪಸ್ ನೀವು ನಿಲ್ಲಿ ಅಂತ ಹೇಳಲಿಕ್ಕಲ್ಲ, ಅವ್ರಿಗೆ ಅರ್ಥ ಆಗಿಲ್ಲ ಬಹುಶಃ. ಈಗ NDA ಅಭ್ಯರ್ಥಿ ಆಗಿರೋದ್ರಿಂದ ನಾಳೆ ನನ್ನ ಪರ ಬಂದು ಅವ್ರು ಓಟ್ ಕೇಳಬೇಕು. ಅವ್ರು ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ನೆಗೆಟಿವಿಟಿ, ಜನರ ಆಕ್ರೋಶ ನನ್ನ ಮೇಲೆ ಬರಬಾರ್ದು ಅನ್ನೋದಕ್ಕೆ ದಯಮಾಡಿ ಸಹೋದರ, ಸ್ನೇಹಿತ ಶಾಸಕರಿಗೆ ನಾನು ವಿನಂತಿ ಮಾಡಿದ್ದು, ದಯಮಾಡಿ NDAಗೆ ಆ್ಯಂಟಿ ಇನ್ಕಮೆನ್ಸಿ ಬರೋ ರೀತಿಯಲ್ಲಿ ನಿಮ್ಮ ದಿನನಿತ್ಯದ ಚಟುವಟಿಕೆ ಇರಬಾರ್ದು. ಕ್ಷೇತ್ರದ ಕೆಲಸಗಳು NDA ಪರವಾಗಿರೋ ಅಂಥದ್ದು ಆಗಬೇಕು. ಯಾಕಂದರೆ ಮುಂದೆ ನಾನು ಅಭ್ಯರ್ಥಿ ಆಗೋದ್ರಿಂದ ನನಗೆ ಕಾಳಜಿ ಜಾಸ್ತಿ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗಲಿಲ್ಲ. ಅವ್ರಿಗೆ ಅಭ್ಯರ್ಥಿ ಆದರೆ ಅವ್ರಿಗೆ ಕೆಲಸ ಮಾಡಬೇಕು, ನಾನು ಅಭ್ಯರ್ಥಿ ಆದರೆ ನನಗೆ ಕೆಲಸ ಮಾಡಬೇಕು, ಮೂರನೇ ವ್ಯಕ್ತಿ ಕೊಟ್ಟರು ಕೆಲಸ ಮಾಡಬೇಕು. ಆದರೆ ನಾನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ NDAಯಲ್ಲಿ ಪ್ರಮುಖ ಪಾತ್ರ ವಹಿಸೋವಂಥ ನನಗೆ ನನ್ನ ಕ್ಷೇತ್ರದಲ್ಲಿ NDA ಪರವಾದ ವಾತಾವರಣ ಇಲ್ಲದೆ ಇರೋಂಗೆ ಮಾಡ್ಕೊಂಡ್ರೆ ನಾಳೆ ದಿನ ರಾಜ್ಯದ ಜನ ಕೇಳೋಂಥದ್ದು ಆಗಬಾರ್ದು. ಹಾಗಾಗಿ ಅಭ್ಯರ್ಥಿ ಯಾರು ಅನ್ನೋಂಥದ್ದು ಅವತ್ತು ತೀರ್ಮಾನ ಆಗಲಿ. ಅವ್ರಿಗೆ ಕೊಟ್ಟರೆ ಖಂಡಿತವಾಗ್ಲೂ ನಾವೆಲ್ಲರೂ ಸೇರಿ ನಾನು ಅಭ್ಯರ್ಥಿ ಆಗ್ತೀನಿ ಅಂತಲೇ ನಾನು ಹೇಳೋದು, ಅವ್ರು ಅಭ್ಯರ್ಥಿ ಆಗ್ತೀನಿ ಅಂತಲೇ ಅವ್ರು ಹೇಳೋದು. ನಮ್ಮಿಬ್ಬರು ಬಿಟ್ಟು ಬೇರೆಯವ್ರಿಗೆ ಅಭ್ಯರ್ಥಿ ಮಾಡ್ತೀನಿ ಅಂತ ಬೇರೆಯವ್ರು ತೀರ್ಮಾನ ಮಾಡ್ಬೋದು. ಆದರೆ ಇಂಪಾರ್ಟೆಂಟ್ ಇರೋದು NDA ಗೆಲ್ಲಬೇಕು ಅಂದರೆ ಈಗಿರೋಂಥ ಶಾಸಕರು NDAಗೆ ಆ್ಯಂಟಿ ಇನ್ಕಮೆನ್ಸಿ ಬರದೇ ಇರೋ ರೀತಿಯಲ್ಲಿ ತಮ್ಮ ಕಾರ್ಯಚಟುವಟಿಕೆಯನ್ನು ಮತ್ತು ಅಭಿವೃದ್ಧಿಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ. ಪಾಪ ಅವರಿಗೆ ಟಿಕೆಟ್ ಭೀತಿ, ನನಗೆ ಟಿಕೆಟ್ ಭೀತಿ ಇಲ್ಲ. ಪ್ರೀತಮ್ ಗೌಡ್ರದ್ದು ಆಳ ಆಗಲ ಗೊತ್ತಿಲ್ಲದಿರೋರು ಅವ್ರ ಟಿಕೆಟ್ ಬಗ್ಗೆ ಮಾತಾಡ್ತಾರೆ. ನನ್ನ ಶಕ್ತಿ ಏನು ಅನ್ನೋಂಥದ್ದು ಹಾಸನ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಗೊತ್ತು. ಜನರ ಆಶೀರ್ವಾದ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಪ್ರೀತಮ್ ಗೌಡ ಇರ್ತಾನೆ. ಈಗ ಪ್ರೀತಮ್ ಗೌಡಂಗೆ ಜನ ಬೇಡ ಅಂತೇಳಿ ಹೇಳಿದರು, ಪ್ರೆಸ್ ತಗೊಂಡಿದ್ದೀನಿ. ಮುಂದಿನ ಸಲ ಯಾರು MLA ಆಗಬೇಕು ಅನ್ನೋಂಥ ಜನ ತೀರ್ಮಾನ ಮಾಡ್ತಾರೆ. ಪ್ರೀತಮ್ ಗೌಡ ತೀರ್ಮಾನ ಮಾಡಲ್ಲ, ಸ್ವರೂಪ್ ಅವ್ರು ತೀರ್ಮಾನ ಮಾಡಲ್ಲ. ಆಮೇಲೆ MLA ಆದ ತಕ್ಷಣ ಅವ್ರಿಗೆ ಟಿಕೆಟು ಅಂತೇಳಿ GPಯನ್ನು ಯಾರಿಗೂ ಕೊಟ್ಟಿಲ್ಲ. ಆ ರೀತಿ ಟಿಕೆಟ್ ಕೊಡೋದಾದರೆ JDS ಅಲ್ಲಿರೋರು 18 ಜನ MLA, JDSಗೆ 18 B.Pharm ಸಾಕಾ? 224 ಕ್ಷೇತ್ರದಲ್ಲಿ ಗೆದ್ದ MLAಗಳಿಗೆ ಎಲ್ಲರಿಗೂ ಟಿಕೆಟು ಅಂತೇಳಿ ಹೇಳಿದರೆ 2028ಕ್ಕೆ ನಡೆಯೋ ಚುನಾವಣೆಯಲ್ಲಿ 18 B.Pharm ಸಾಕಾಗ್ತದೆ JDSಗೆ. ಅವ್ರು 70-80 ಸೀಟ್ ಬೇಕು ಅಂತಿದ್ದಾರೆ. ಗೆಲ್ಲ ಸೀಟ್ಗಳಿಗೆ ಟಿಕೆಟ್ ಬೇಕು ಅಂತಾರೆ. ಚನ್ನಪಟ್ಟಣ ಏನಾಯಿತು, ಹಾಸನ ಏನಾಗುತ್ತೆ ಗೊತ್ತಿರುತ್ತಲ್ಲ. ಹಂಗಾಗಿ ಸ್ವರೂಪ್ ಅವರು ಹೊಸದಾಗಿ ರಾಜಕಾರಣಕ್ಕೆ ಬಂದರೆ ಅವ್ರ ತಂದೆ ಭಾಳ ಹಿರಿಯರಿದ್ದರು, 4 ಸಲ ಗೆದ್ದಿದ್ರು. ಅದರ ಅನುಕಂಪ, ಅವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಗೆದ್ದಿದ್ದಾರೆ. ಪ್ರತಿದಿನ ಲಾಟ್ರಿ ಟಿಕೆಟ್ ಹೊಡೆಯೋದಿಲ್ಲ, ಕೆಲಸ ಮಾಡಬೇಕು. ಲಾಟ್ರಿ ಟಿಕೆಟಲ್ಲಿ ಏನೇನು ಅನುಕೂಲ ಆಗಿರುತ್ತೆ ಅದು ಲಾಟ್ರಿ ಟಿಕೆಟ್ ಒಂದೇ ಸಲ ಅನುಕೂಲ ಆಗೋದು. ಶ್ರಮ, ಪರಿಶ್ರಮ ಮತ್ತು ಬದ್ಧತೆಯಿಂದ ನಾನು ಕೆಲಸ ಮಾಡಬೇಕು, ಅವರು ಕೆಲಸ ಮಾಡಬೇಕು. NDA ಗೆಲ್ಲಬೇಕು. ಯಾರನ್ನಾರು ಅಭ್ಯರ್ಥಿ ಮಾಡಲಿ, ಸ್ವರೂಪ್ ಅವ್ರನ್ನ ಮಾಡಿದ್ರೆ ನಮ್ಮೆಲ್ಲ ಕಾರ್ಯಕರ್ತರು ಸೇರಿ ಮಾಡಬೇಕು. NDA ಪ್ರೀತಮ್ ಗೌಡ ಆದರೆ ಅವ್ರು ಬಂದು ಮಾಡಬೇಕು. ಮೂರನೇವರಾದರೆ ನಾವಿಬ್ಬರು ಸೇರಿ ಅಭ್ಯರ್ಥಿನ ಗೆಲ್ಸ್ಕೊ ಬರಬೇಕು. ಹಂಗಾಗಿ ಅವ್ರಿಗೆ ಯಾವುದು GPA ಕೊಟ್ಟಿಲ್ಲ. ಅವ್ರಿಗಿರೋಂಥದ್ದು ಈಗ NDAಯಲ್ಲಿರೋದ್ರಿಂದ ದಯಮಾಡಿ ಕ್ಷೇತ್ರದ ಮತದಾರರಿಗೆ ಹತ್ತಿರವಾಗಿರಿ. ನಮ್ಮ NDAಗೆ ಆ್ಯಂಟಿ ಇನ್ಕಮೆನ್ಸಿ ಬರದೇ ಇರೋ ರೀತಿಯಲ್ಲಿ, ನೆಗೆಟಿವ್ ಬರದೇ ಇರೋ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಿ ಜನಸಾಮಾನ್ಯರಿಗೆ ಸಮಸ್ಯೆಗೆ ಸ್ಪಂದಿಸಿ ಅಂತೇಳಿ ಹೇಳಿ ನನ್ನ ಸಹೋದರನಿಗೆ ವಿನಂತಿ ಮಾಡ್ತೀನಿ. ಅವ್ರ ಟಿಕೆಟ್ ಬಗ್ಗೆ ಎಲ್ಲ ಮಾತಾಡೋಷ್ಟು ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ಯಾರಿಗೆ ಟಿಕೆಟ್ ಕೊಡ್ತಾರೆ ಸರ್ವೆ ಮುಖಾಂತರ ಆಗುತ್ತೆ. ಯಾರಿಗೆ ಟಿಕೆಟ್ ಕೊಟ್ಟರು ಒಟ್ಟಾಗಿ ಮಾಡೋಣ, ನಾನು ಅವರು ಒಟ್ಟಿಗೆ ಮಾಡೋಣ. ಸಹೋದರಿದ್ದಾರೆ. ನಾನು ಇನ್ನೊಂದು ಆರೋಪ ಮಾಡಿದೆ ಏನಂದರೆ, ನೀವು ಒಂದು ಮಾತಾಡಿ